ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪುಟ ಅಣ್ಣ, ಈಗ ನೀನ್ ಅವಳ ಮುಂದೆ ಹೋಗೋದ್ ಬೇಡ, ನನ್ ಮಾತ್ ಕೇಳು. ಪುಟ ಕಂದ 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 ಈ ತರ ನಿನ್ನ ತಪ್ಕೊಂಡೆಷ್ಟು ತಿಂಗಳುಗಳಾಗೋಗಿತ್ತು ಕಂದ. ಇವನು ಅಪ್ಪಂಗೆ ನಿನ್ ಕಂಡ್ರೆ ಎಷ್ಟಿಷ್ಟ ಗೊತ್ತಾ? ಮೊದಲೆಲ್ಲ ನನ್ನನ್ನು ನೋಡಿದ ತಕ್ಷಣ ಓಡ್ ಬಂದು ಹಗ್ ಮಾಡ್ತಾ ಇದ್ದೆ. ಆದ್ರೆ ಈಗ ನನ್ನ ಕಡೆ ನೋಡೋದು ಇಲ್ವಲ್ಲ ಕಂದ. ನಿನ್ಗಪ್ಪ ಬೇಡ್ವಾ ಕಂದ? ಜನ ಎಲ್ಲ ಹೇಳ್ತಾರೆ ಶರತ್ತಿಗೆ ಏನು ಕಮ್ಮಿ, ಅವನ ಹತ್ರ ತುಂಬ ದುಡ್ಡಿದೆ, ಏನು ಬೇಕಾದರೂ ತಗೋಬೋದು ಅಂತ ಜನ ಎಲ್ಲ ಮಾತಾಡ್ತಾರೆ. ಆದರೆ ಅವ್ರಿಗೇನು ಗೊತ್ತು, ಅವನಿಗೆ ನನ್ನ ಮಗಳು ಪ್ರೀತಿನೇ ಸಿಗ್ತಾಯಿಲ್ಲ ಅಂತ. ಇಲ್ಲ, ಒಂದೇ ಒಂದ್ಸರಿ ಅಪ್ಪ ಅಂತ ಕರಿ, ನನ್ನ ಆಸ್ತಿ ಎಲ್ಲ ನಾನು ಬಿಡ್ತೀನಿ. ಪ್ಲೀಸ್ ಒಂದೇ ಒಂದ್ಸರಿ ಅಪ್ಪ ಅಂತ ಕರಿ ಪ್ಲೀಸ್. ಅಣ್ಣ ನಡಿ, ನೀನು ಈ ತರ ಅವಳ ಮುಂದೆ ಇರೋದ್ ಸರಿಯಲ್ಲ. ಶನಿವಾರ ಹೊಸ ಪುಟ್ ಮೇಡಮ್ ಎದುರುಗಡೆ ಮನ್ಸ್ ಬಿಚ್ಚಿ ಮಾತಾಡೋದೇ ಕಡಿಮೆ. ಯಾವಾಗ್ಲೂ ಸಂಕಟನ ಅವ್ರ ಮನ್ಸೆಲ್ಲ ಇಟ್ಕೊಂಡಿರ್ತಾರೆ. ಇವತ್ತೆಲ್ಲ ಆಚೆ ಬರ್ತಿದೆ, ಬರ್ಲಿ ಬಿಡಿ. ಕಂದ, ನಾನು ನಿನ್ನೆಷ್ಟು ಮಿಸ್ ಮಾಡ್ಕೊಳ್ತೀನಿ ಗೊತ್ತಾ? ನಾನು ಬದುಕಿರೋದೇ ನಿಂಗೋಸ್ಕರ. ನನ್ನ ಜೀವನನೇ ನೀನು ಫಸ್ಟ್ ಟೈಮ್ ನನ್ನ ಅಪ್ಪ ಅಂತ ಕರೆದಾಗ ನಾನು ಇಡೀ ಆಫೀಸಿಗೆ ಪಾರ್ಟಿ ಕೊಟ್ಟಿದ್ದೆ. ನೀನು ಫಸ್ಟ್ ಟೈಮ್ ಹೆಜ್ಜೆ ಇಟ್ಟಾಗ ನನಗೆಲ್ಲರಿಗೂ ಸ್ವೀಟ್ ಹಂಚಿದ್ದೆ. ನಿನ್ನ ಕಿವಿ ಚುಚ್ಚಿಸಿದಾಗ ನಿನ್ಗಿಂತ ಜಾಸ್ತಿ ನಾನು ಹತ್ತಿದ್ದೆ. ನೀನು ನಡೆಯಕ್ಕೆ ಶುರು ಮಾಡಿದಾಗ ನಿನ್ಗೆಲ್ಲ ಬಿದ್ದು ಹೋಗ್ಬಿಡ್ತೀವ ಅನ್ನೋ ಭಯಕ್ಕೆ ಮನೆ ಫುಲ್ ಬೇಬಿ ಪ್ರೂಫ್ ಮಾಡಿದ್ದೆ. ಆಗ ಮಗಳು ಹೇಳ್ದಂಗೆ ಕೇಳೋ ಎಸ್ ನೀನು ಅಂತ ನಾನು ನೋಡ್ಕೊಂಡು ಕೇಳಿ ಮಾಡ್ತಾ ಇದ್ಲು. ನನಗೆ ನಿನ್ನ ಹಗ್ ಮಾಡಬೇಕು, ನಿನ್ನ ಜೊತೆ ಮಾತಾಡಬೇಕು, ನಿನ್ನ ಜೊತೆ ಆಟ ಆಡಬೇಕು, ನಿನ್ನ ನಗೋದನ್ನ ನೋಡಬೇಕು, ನಿನ್ನ ಹತ್ರ ಅಪ್ಪ ಅಂತ ಕರ್ಸ್ಕೋಬೇಕು ಅಂತೆಲ್ಲ ಆಸೆ. ಆದ್ರೆ ನೀನು ನನ್ನ ಕಣ್ಣೆತ್ತೆ ನೋಡಲ್ವಲ್ಲ ಕಂದ. ಅಪ್ಪ ಅಷ್ಟು ಕೆಟ್ಟವನ? ಹೇಳು ಕಂದ, ನೀನ್ ಮತ್ತೆ ನನ್ನ ಅಪ್ಪ ಅಂತ ಕರೆಯೋದಕ್ಕೆ ನಾನು ಏನ್ ಮಾಡ್ಬೇಕು? ನೀನೇನು ಹೇಳಿದ್ರು ನಾನು ಮಾಡ್ತೀನಿ. ನೀನ್ ಡ್ಯಾನ್ಸ್ ಮಾಡ್ಬೇಕಾ, ಹಾಡು ಆಡ್ಬೇಕಾ, ದಿನ ಪೂರ್ತಿ ಆಟ ಆಡ್ಬೇಕಾ, ಏನ್ ಬೇಕಾದ್ರೂ ಹೇಳು, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಮಾಡ್ಲಿಕ್ಕಂದ? ಏನ್ ಮಾಡೋದು ಬೇಡ. ನೀನೇನ್ ಮಾಡಿದ್ರು ನನ್ನ ಅಪ್ಪ ಅಂತ ಕರೆಯಲ್ಲ. ನೀನು ನನ್ನ ಅಮ್ಮನ ದೂರ ಕಳಿಸ್ದೆ, ನೀನ ನನ್ನ ಅಪ್ಪ ಅಲ್ಲ. ಪುಟ್ ಮೇಡಮ್, ನಿನ್ನ ಅಪ್ಪ ಅಂತ ಕರಿಬೇಕನ್ಸುತ್ತೆ. ನಿನ್ನ ಅಪ್ಪ ಅಂತ ಕರಿಯಕ್ ಹೋದಾಗ್ಲಿಲ್ಲ ನೀನ್ ಮಾಡಿದ್ರೆ ಜ್ಞಾಪಕ ಬರುತ್ತೆ. ನಿನ್ನ ಅಪ್ಪ ಅಂತ ಕರೆದ್ರೆ ಅಮ್ಮ ಬೇಜಾರು ಮಾಡ್ಕೊಳ್ತಾಳೆ.
ಬಾಸು ಪುಟ್ ಮೇಡಮ್ ಮಲ್ಕೊಳ್ಳಿ, ನೀವ್ ಇವಾಗ ಹೋಗಿ ನಿಮ್ ರೂಮಲ್ಲಿ ಮಲ್ಗೋರಂತೆ. ಹೋಗಿ ಬಾಸು. ಅನ್ವಾಂಟೆಡ್ ವೈಫ್, ಬೇಡದೇ ಇರೋ ಹೆಂಡತಿ, ಹೇಳಿಲ್ಲ ಮಾಡಲಿಲ್ಲ, ಹಸೆ ಮನೆ ಮೇಲೆ ಕೂತ್ಲು, ತಾಳಿ ಕಟ್ಸ್ಕೊಂಡ್ಲು. ಈಗ ನನಗೆ ನನ್ನ ಮಗಳ ರೂಮಿಗೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾಳೆ. ಸ್ಟುಪಿಡ್ ಇಡಿಯಟ್. ಬಾಸು ಇದನ್ನೆಲ್ಲ ನಾವ್ ಆಮೇಲೂ ಮಾತಾಡ್ಬೋದು. ಇವಾಗ ಹೋಗಿ ನೀವ್ ನಿದ್ದೆ ಮಾಡಿ. ನಾನು ನಿನ್ನ ಜೊತೆ ಎಲ್ಲೂ ಬರಲ್ಲ. ನೀನು ನನ್ನ ಮಾತು ಕೇಳಿಲ್ಲ, ನಾನು ನಿನ್ನ ಮಾತು ಕೇಳಲ್ಲ. ಬಾಸು ನಾನು ನೀವು ಹೇಳಿದ್ದನ್ನ ಎಲ್ಲ ಕೇಳ್ತೀನಿ, ಆದ್ರೆ ಈಗಲ್ಲ. ಈಗ ನೀವು ನಿದ್ದೆ ಮಾಡ್ಬೇಕು. ಹೋಗಿ ಬನ್ನಿ ಬಾಸು. ಲೀವ್ ಮೀ. ಬನ್ನಿ ಬಾಸು. ಏಯ್ ಬಿಡು, ನಂಗೆ ಗೊತ್ತು, ನಾನು ಹೋಗ್ತೀನಿ. ಏಯ್ ಆಯ್ತಾಯ್ತು, ನಿಮಗೆ ಗೊತ್ತು, ಬನ್ನಿ ಬಾಸು. ಬಾಸು ಏನ್ ಮಾಡ್ತಿದ್ದೀರಾ ನೀವು? ನಾನು ಅದನ್ನು ಕೇಳಬೇಕು. ಏನು ಮಾಡ್ತಾ ಇದ್ದೀನಿ? ಯಾಕೆ ನನ್ನ ಹತ್ರ ತಾಳಿ ಕಟ್ಟಿಸ್ಕೊಂಡೆ? ಏನು ಬೇಕು ನಿಂಗೆ ಹೇಳು? ದುಡ್ಡ, ಸ್ಟೇಟಸ್ಸ, ಇಲ್ಲ ಪವರ? ಹಾಂ, ಏನು ಬೇಕು ಹೇಳು? ಯಾಕೆ ನನ್ನ ಮದುವೆ ಆದೆ? ಅದನ್ನೆಲ್ಲ ನೀವು ನನಗೆ ಯಾಕೆ ಕೊಡ್ಬೇಕು? ಅಷ್ಟಕ್ಕೂ ನೀವು ಯಾರು ನನಗೆ? ಅಲ್ವಾ ನನಗೆ ಯಾರೂ ಅಲ್ಲ. ಆದರೂ ಯಾಕೆ ನೀನು ನನ್ನ ಜೊತೆ ಇದೆಯಾ? ಹಾಂ, ಇವತ್ತು ಲಕ್ಷಣವಾಗಿ ಡಿವೋರ್ಸ್ ತಗೊಳಕ್ ಹೋಗಿದ್ವಿ ತಾನೆ, ಅಲ್ಲೂ ಕಡ್ಡಿ ಆಡಿಸ್ದೆ. ಯಾಕೆ? ಜಸ್ಟ್ ವೈ? ಏನ್ ಬೇಕು ಹೇಳು, ಎಲ್ಲ ಕೊಡ್ತೀನಿ. ನಾ ಬಿಟ್ಟು ಹೋಗ್ತೀಯಾ ತಾನೆ? ಬಾಸು ಇದನ್ನೆಲ್ಲ ನಮ್ ನಾಳೆನೂ ಮಾತಾಡ್ಬೋದು, ನೀವು ಇವಾಗ ಮಲ್ಕೊಳ್ಳಿ. ನೋಡು, ನಿಂಗೆ ನನ್ನ ಬಿಟ್ಟು ಹೋಗಕ್ಕೆ ಇಷ್ಟವೇ ಇಲ್ಲ. ಅದಕ್ಕೆ ನಂಗೆ ಉತ್ತರನೇ ಕೊಡ್ತಾ ಇಲ್ಲ. ಏನು, ನಿಮ್ನ ಬಿಟ್ಟು ಹೋಗಕ್ಕೆ ನಂಗೆ ಇಷ್ಟ ಇಲ್ವಾ? ನೋಡಿ ಬಾಸು, ನೀವು ಏನೇನೋ ಮಾತಾಡ್ತಿದ್ದೀರಾ. ಇವಾಗ ನಿಮ್ ಬುದ್ಧಿ ನಿಮ್ ಕೈಯಲ್ಲಿಲ್ಲ, ಅದಕ್ಕೆ ನಾನೇನು ಮಾತಾಡ್ತಿಲ್ಲ. ಸುಮ್ಮನೆ ಈ ತರ ಎಲ್ಲ ಮಾತಾಡಿದ್ರೆ ಸರಿ ಇರಲ್ಲ ನೋಡಿ.